ದೇಶದ ಸೈನಿಕನಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದಂತಹ ದೇಶ ಕಾಯ್ದಂತಹ ಸೈನಿಕನಿಗೆ ಸನ್ಮಾನವನ್ನು ಮಾಡಲಾಗಿದೆ. ಅದ್ದೂರಿ ಮೆರವಣಿಗೆ ಮಾಡುವ ಮುಖಾಂತರವಾಗಿ ರಾಯಬಾಗ ತಾಲೂಕಿನ ಶಿರಗೂರು ಗ್ರಾಮದ ಸೈನಿಕ ವೀರಭದ್ರ ರಾಮಪ್ಪ ದಳವಾಯಿ 21 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಸ್ವಗ್ರಾಮಕ್ಕೆ ಆಗಮಿಸಿದ್ರು. ಅವರನ್ನು ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿದ್ದಾರೆ. 2004ರಲ್ಲಿ ಭಾರತೀಯ ಸೇನೆಗೆ ಸೇರಿದ ದೇಶದ ವಿವಿಧ ಭಾಗಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಆಗಮಿಸಿದವರು ಆಗಮಿಸುತ್ತಿದ್ದಂತೆ ಹೆಣ್ಣು ಮಕ್ಕಳು ಆರತಿ ಮಾಡಿ ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾಗತಿಸಿದರು. ನಂತರ ಭಾರತೀಯ ಸೇನಾ ಅಭಿಮಾನಿಗಳು, ಮೂಡಲಗಿಯ ಮಂಜುನಾಥ್ ಸೈನಿಕ ತರಬೇತಿ ಸಂಸ್ಥೆ ವಿದ್ಯಾರ್ಥಿಗಳು, ಗ್ರಾಮಸ್ಥರು, ಕುಟುಂಬಸ್ಥರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ತೆರೆದ ವಾಹನ ಮೂಲಕ ಸರ್ಕಾರಿ ಪ್ರೌಢಶಾಲೆ ಆವರಣದವರೆಗೆ ಡೊಳ್ಳು ವಾದ್ಯ ಡಿಜೆ ಹಚ್ಚಿ ರಸ್ತೆ ಉದ್ದಕ್ಕೂ ಪಟಾಕಿ ಸಿಡಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಅದ್ದೂರಿ ಮೆರವಣಿಗೆಗೆ ಸ್ವಾಗತ ಮಾಡಿದರು. ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಹಾಗೂ ಶ್ರೀ ಅಭಿನವ ಕಲ್ಮೇಶ್ವರ ಮಹಾರಾಜರು ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿ ನಿವೃತ್ತ ಸೈನಿಕರಾದ ವೀರಭದ್ರ ದಳವಾಯಿ, ಅಶೋಕ್ ದಳವಾಯಿ ಅವರನ್ನು ಆಶೀರ್ವದಿಸಿದರು. ಅಧ್ಯಕ್ಷರಾಗಿರುವಂತವರು ಕೂಡ ಒಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಲಿಸಿದ ಗುರುಗಳಾಗಿರುವಂತಹ ಬಡಗೇರ್ ಸರ್ ಅವರು ಕೂಡ ಈ ಒಂದು ಗೌರವಾನ್ವಿತ ಗಣ್ಯಮಾನ್ಯರು ಹಾಗೂ ಎಲ್ಲ ಸತ್ಕಾರ ಮೂರ್ತಿಗಳು ಕೂಡ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಜ್ಯೋತಿ ಬೆಳಗಿಸುವುದರೊಂದಿಗೆ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ಭಾರತೀಯ ಸೈನಿಕದಲ್ಲಿ ಸೇವೆಯನ್ನ ಸಲ್ಲಿಸಿರುವಂತಹ ವೀರಭದ್ರ ರಾಮಪ್ಪ ದಳವಾಯಿ ಹಾಗೂ ಅಶೋಕ್ ಅಣ್ಣಪ್ಪ ದಳವಾಯಿ ಅವರು ಕೂಡ ಜ್ಯೋತಿ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಮಳೆಯ ಕಾರಣ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ನಿವೃತ್ತ ಸೈನಿಕರಿಗೆ ಅಭಿಮಾನಿಗಳು, ಗ್ರಾಮಸ್ಥರು ಸತ್ಕಾರದ ಸುರಿಮಳೆಗೈದರು. ದಯವಿಟ್ಟು ಯಾರು ಕೂಡ ಗಡಬಡಿಸಬೇಡ್ರಿ, ಎಲ್ಲರೂ ಕೂಡ ಸಮಾಧಾನದಿಂದ ಸತ್ಕಾರವನ್ನು ಮಾಡ್ಬೇಕಂತ ಹೇಳಿ ಕೇಳ್ತಾ ಇದ್ದೀವಿ. ಸಮರ್ಪಿಸ್ತಾ ಇದ್ದಾರೆ. ತುಂಬು ಹೃದಯದ ಅಭಿನಂದನೆಗಳು. ಈಶ್ವರ ದಯವಿಟ್ಟು. ಜೈ ಹಿಂದ್. ನಾನು LD ವೀರಭದ್ರ ಅಂತ. ಭಾರತೀಯ ಸೇನೆಯಲ್ಲಿ ನಾನು ಆರ್ಮಲ್ಪುರಲ್ಲಿ 2004 ಸೆಪ್ಟೆಂಬರ್ಗೆ ಜಾಯ್ನ್ ಆಗಿದ್ದೇನೆ. ಆಮೇಲೆ 21 ವರ್ಷ ನಾನು ಸರ್ವಿಸ್ ಮಾಡಿ ಈಗ 2024 ಸೆಪ್ಟೆಂಬರ್ಗೆ ರಿಟೈರ್ಮೆಂಟ್ ಬಂದಿದ್ದೇನೆ. ನಾನು ಮುಂದಿನ ಪೀಳಿಗೆಗೆ ಏನು ಹೇಳ್ಬೇಕಂತಂದರೆ, ಭಾರತೀಯ ಸೇನೆ ಇದೊಂದು ಇವತ್ತಿನ ಒಂದು ಇದು ನೋಡಬೇಕಾದ್ರೆ ಒಂದು ಒಳ್ಳೆಯ ಸ್ಥಾನಮಾನದಲ್ಲಿದೆ. ಇವಾಗ ಭಾರತೀಯ ಸೇನೆ ಜಗತ್ತಿನ ಒಂದು ಅತ್ಯಂತ ದೊಡ್ಡ ಸೇನೆಯಲ್ಲಿ ಒಂದಾಗಿದೆ ಇದು. ಅದಕ್ಕಾಗಿ ಭಾರತೀಯ ಸೇನೆಯಲ್ಲಿ ಇನ್ನಷ್ಟು ಹೆಚ್ಚು ಯುವಕರು, ಮುಂದಿನ ಪೀಳಿಗೆಯೂ ಕೂಡ ಹೆಚ್ಚು ಜನ ಅದರಲ್ಲಿ ಭಾಗವಹಿಸಲಿ, ಹೆಚ್ಚು ಜನ ಭರ್ತಿ ಆಗಲಿ, ಆಮೇಲೆ ಸೇನೆಯಲ್ಲಿ ಸೇರ್ಪಡೆ ಆಗಲಿ ಅಂತ ನಾನು ಮುಂದಿನ ಪೀಳಿಗೆಗೆ ಒಂದು ಸ್ಫೂರ್ತಿಯನ್ನು ನೀಡ್ತೀನಿ. ಆಮೇಲೆ ಸೇನೆ ಅನ್ನೋದು ಇದೊಂದು ಅಷ್ಟು ದೊಡ್ಡ ಸುಲಭವಾದ ಸೇವೆ ಅಲ್ಲ. ಅನೇಕ ರೀತಿಯ ಕಷ್ಟಗಳು ಬರ್ತಾವೆ ಇದರಲ್ಲಿ. ಎಲ್ಲನೂ ಎದುರಿಸಿ ನಿಂತು ಒಂದು ದೇಶ ಸೇವೆಯನ್ನು ಮಾಡುವ ಸೌಭಾಗ್ಯ ಎಲ್ಲರಿಗೂ ಸಿಗಲ್ಲ. ಆದರೆ ಎಲ್ಲರೂ ಯುವಕರು ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಯುವಕರಲ್ಲಿ ಒಂದು ಪ್ರೇರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೆಲ್ಲಿ ನೀವು ಸೇವೆ ಸಲ್ಲಿಸಿದ್ರಿ? ನಾವು ಸರ್ ಮೊದಲಿನಿಂದ ಅಹಮದ್ನಗರ್ ನಮ್ಮದು ಟ್ರೈನಿಂಗ್ ಸೆಂಟರು. ಅಲ್ಲಿಂದ ಮುಂದೆ ನಾನು ಉತ್ತರಾಖಂಡ್ಗೆ ಪೋಸ್ಟಿಂಗ್ ಆಯಿತು. ಅಲ್ಲಿಂದ ಉತ್ತರಾಖಂಡ್ನಲ್ಲಿ ಸೇವೆಯನ್ನು ಮುಗಿಸಿ ಮುಂದೆ ನಾನು ವೆಸ್ಟ್ ಬೆಂಗಾಲ್ಗೆ ಹೋದೆ. ಅಲ್ಲಿಂದ ಮುಗಿಸಿ ರಾಜಸ್ಥಾನದಿಂದ ಮತ್ತೆ ಒಳ್ಳೆ ಟ್ರೈನಿಂಗ್ ಸೆಂಟ್ರಿಗೆ ಬಂದೆ. ಅಲ್ಲಿ ಸ್ವಲ್ಪ ತರಬೇತಿಯವ್ರ ಜೊತೆ ನಾವು ಸ್ವಲ್ಪ ಸೇವೆಯನ್ನು ಮಾಡಿದ್ವಿ. ತರಬೇತಿ ಟ್ರೈನಿಂಗ್ ಮಾಡ್ತಾರಂಥ
ಅವ್ರ ಜೊತೆ ಟ್ರೈನಿಂಗ್ ಫೆಲೋ ಜೊತೆ ಸೇವೆಯನ್ನು ಮಾಡಿದೆ. ಆದ ನಂತರ ನಾನು ಮತ್ತೆ ರಾಜಸ್ಥಾನಕ್ಕೆ ಹೋದೆ. ರಾಜಸ್ಥಾನದಿಂದ ಮತ್ತು ನಾನು ಪಂಜಾಬ್ನಲ್ಲಿ ಪಟಿಯಾಲ ಅಂತ ಅಲ್ಲಿ ಕೂಡ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಸಿಕ್ತು. ಅಲ್ಲಿಂದ ಕೊನೆ ನಾನು 31 ಆರ್ಮರ್ಡ್ ಡಿವಿಷನ್ ಝಾನ್ಸಿ ಅಲ್ಲಿ ಕೊನೆ ನಾನು ಅಲ್ಲಿಂದ ಸೇನಾ ನಿವೃತ್ತಿ ಆಗಿ ಇವತ್ತು ಸ್ವಗ್ರಾಮಕ್ಕೆ ಮರಳುವಂಥ, ಆಮೇಲೆ ಸ್ವಗ್ರಾಮದ ಎಲ್ಲರ ನನಗೆ ಒಂದು ಹಿರಿಯರಾಗಲಿ ಅಕ್ಕ ತಂಗಿಯರಾಗಲಿ ಎಲ್ಲರೂ ಇಷ್ಟೊಂದು ಪ್ರೀತಿ ಗೌರವ ಸಿಕ್ತು. ಇನ್ನು ಮುಂದಿನ ಜನವರಿಗೂ ಇದಂತ ನಾನು ಒಂದು ಸೌಭಾಗ್ಯ ಅಂತ ತಿಳ್ಕೊತಾ ಇದ್ದೀನಿ. ಮತ್ತು ಎಲ್ಲರೂ ಇನ್ನೂ ಸೇರ್ಪಡೆ ಆಗಲಿ, ಎಲ್ಲರಿಗೂ ಇಂಥ ಅವಕಾಶ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಭಾರತ್. ಈಗ ನೀವು ಸೇನೆ ಅಂದರೆ ಅಷ್ಟು ಸುಲಭವಾದಂಥ ಸರ್ವಿಸ್ ಅಂತೂ ಅಲ್ಲವೇ ಅಲ್ಲ. ತುಂಬ ಕಷ್ಟಕರವಾದಂಥ ಇದು ಜೀವನ. ಎಲ್ಲಿ ಅಂದರೆ ಅದಕ್ಕೂ ಇದೇ ಥರ ಅಂತ ಒಂದು ಇದು ಇರೋಲ್ಲ, ಫೌಂಡೇಶನ್ ಇರೋದಿಲ್ಲ. ಬಾರ್ಡ್ರಲ್ಲಾಗಲಿ ಅಥವಾ ಟ್ರೈನಿಂಗಲ್ಲಾಗಲಿ ಎಲ್ಲಿ ಹೋದರೂ ಕೂಡ ಒಂದು ದೊಡ್ಡ ಕಷ್ಟಕರವಾದ ಅಲ್ಲಿ ಏನು ನಮಗೆ ಯಾವುದೇ ರೀತಿಯಾದ ಒಂದು ಊಟದ ಸಮಯ ಆಗಲಿ ಅಥವಾ ಯಾವುದೇ ರೀತಿಯಾದ ಬಾರ್ಡ್ರಲ್ಲಿ ನಿಂತು ಡ್ಯೂಟಿ ಮಾಡುವಂಥದ್ದಾಗಲಿ, ಯಾವ ರೀತಿ ಮುಂದಿನವ್ರು ನಾವು ವೈರಿಗಳಿರ್ತಾರಲ್ಲ ಅವ್ರ ಜೊತೆ ಯಾವ ರೀತಿ ಫೇಸ್ ಮಾಡಬೇಕಂತಲೂ ನಾವು ಎಲ್ಲ ಪ್ರಿಪೇರ್ ಆಗಿ ಕೂಡ ನಿಲ್ಲಬೇಕಾಗುತ್ತೆ ಕೆಲವೊಂದು ಸಲ. ಆದರೆ ಕೆಲವೊಂದು ಸಲ ಗೊತ್ತಿರಲ್ಲ ಅವ್ರು ಯಾವ ರೀತಿ ಪ್ರಿಪೇರ್ ಆಗಿ ಅವರು ಕೂಡ ನಿಂತಿದ್ದಾರಂತೆ. ಆದ್ರೂ ಕೂಡ ನಾವು ಎದೆಗಟ್ಟಿ ನಿಲ್ತೀವಿ, ಯಾಕಂದರೆ ಇದೇ ನಮಗೆ ಶಿಕ್ಷಣವನ್ನು ಕೊಟ್ಟಿರ್ತಾರೆ ಟ್ರೈನಿಂಗಲ್ಲಿ. 21 ನಾವು ಸೇವೆನೂ ಒಂದು ಸಿಕ್ಕದು ಇದು ಒಂದೇ ಖುಷಿ ಅಷ್ಟೇ. ಬಾಕಿ ಪೂರ್ತಿ ಟ್ರೈನಿಂಗ್ ಇರೋವರೆಗೆ ಎಲ್ಲ ಟ್ರೈನಿಂಗ್ ವರೆಯಿಂದ ಹಿಡಿದು ಡ್ಯೂಟಿ ಮುಗಿಯೋವರೆಗೆ ಅದು ಕಷ್ಟಕರ ಜೀವನ ಸರ್. ಟ್ರೈನಿಂಗ್ ಇದು ಆರ್ಮಿ ಜೀವನನೇ ಒಂದು ಕಷ್ಟಕರ ಜೀವನ. ಸುಖ ಅಂತ ಅದನ್ನ ಕಷ್ಟದಲ್ಲೇ ಸುಖ ಅನುಭವಿಸ್ಬೇಕು ನಾವು ಅಷ್ಟೇ. ಹಾಂ, ಇದೇ ಒಂದು ಅದರಲ್ಲಿ ಆನಂದ ಪಡೋದು ಅಂತಂದರೆ ಕಷ್ಟದಲ್ಲಿ ಅದು ಒಂಥರ ಸೇವೆ ಮಾಡೋದು ಅದು ಒಂದು ಸುಖ. ಹಾಂ ಸರಿ. ಹಾಂ, ವೀರಭದ್ರ ದಳವಾಯಿ ಅಂತ. ಸರಿ ಗುರು. ಈ ಸಂದರ್ಭದಲ್ಲಿ ಗುರು ಹಿರಿಯರಾದ ಹಾಲಪ್ಪ ಗಾಳಿ, ಗುತ್ತಿಗೆದಾರ ಸದಾಶಿವ ದಳವಾಯಿ, ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ BS ಬಡಿಗೇರ್, ದಸ್ತಗೀರ್ ಕಾಗವಾಡೆ, ಶಂಕರ ಗಾಳಿ, ಹಾಲಪ್ಪ ದಳವಾಯಿ, ಬಸ್ಸು ಗಾಳಿ, ರಾಹುಲ್ ದಳವಾಯಿ ಹಾಗೂ ಇತರರು ಹಾಜರಿದ್ದರು. ಶಶಿಧರ್ ಕೋಕಟ್ನೂರ್, ರಾಜ್ಯ 32 ಕನ್ನಡ ನ್ಯೂಸ್, ಚಿಕ್ಕೋಡಿ.